ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾ ಇರುವಂತವ್ರು ಯಾರು? ಹೈಕಮಾಂಡ್ ಈ ಬೆದರಿಕೆಗೆ ಎದುರುಕೊಳ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ದಲಿತ ಸಮುದಾಯದವರು ಇದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಕೊಳ್ತಾರ? ಮುಸ್ಲಿಂ ಸಮುದಾಯದವರು ಇದೇ ಡಿಕೆಗೆ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದು ಡೌಟ್. ರಾಜೀನಾಮೆಯ ಬೆದರಿಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ? ರಾಜ್ಯದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ? ರಾಜೀನಾಮೆ ಕೊಟ್ಟಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರಾ? ಸಿದ್ದರಾಮಯ್ಯ ಆದ್ಮೇಲೆ ಯಾರಿದ್ದಾರೆ ಪ್ರಭಾವಿಗಳು? ಹೈಕಮಾಂಡ್ಗೂ ಕೂಡ ಏನ್ ಹೇಳೋದಕ್ಕೂ ಆಗ್ತಾ ಇಲ್ಲ. ಹೈಕಮಾಂಡ್ ಧರ್ಮ ಸಂಕಟ. ಯಾರು ಹಾಗಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದು? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಜೊತೆಗೆ ರಾಜೀನಾಮೆಯ ಬೆದರಿಕೆ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾ ಇರುವಂತವ್ರು ಯಾರು? ಹಾಗಾಗಿ ಈಗ ಹೈಕಮಾಂಡ್ ಈ ಬೆದರಿಕೆಗೆ ಎದುರುಕೊಳ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಇದರ ಜೊತೆಗೆ ಒಕ್ಕಲಿಗ, ಅಹಿಂದ, ಇದರ ಜೊತೆಗೆ ಬೇರೆ ಬೇರೆ ಸಮುದಾಯಗಳು ಈಗಾಗಲೇ ಸಿಎಂ ಅನ್ನುವಂತ ಆಕಾಂಕ್ಷಿಯಾಗಿರುವಂತ ಮಹಾದಾಸೆ ಇಟ್ಕೊಂಡಿರುವಂತ ಆ ಪ್ರಭಾವಿ ನಾಯಕನಿಗೆ ಸಪೋರ್ಟ್ ಮಾಡ್ತಾರಾ? ಇದರ ಜೊತೆಗೆ ಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ ಎಲ್ಲಾ ಸಮುದಾಯಗಳನ್ನ ಒಗ್ಗಟ್ಟಿನ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಆ ಪ್ರಭಾವಿ ನಾಯಕನಿಗಿದೆಯಾ? ಅಥವಾ ಕೊಟ್ಟಿಲ್ಲ ಅಂತ ಅಂದ್ರೆ ಸ್ಥಾನಮಾನವನ್ನ ರಾಜೀನಾಮೆ ಕೊಡೋದಕ್ಕೆ ಸಜ್ಜಾದ್ರ ಯಾರು? ಹಾಗಾದ್ರೆ ಯಾರು ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದು? ಇದೇ ಫೋಕಸ್ ನ ಎಕ್ಸ್ಪೋಸ್ಡ್ ಸ್ಟೋರಿ. ರಾಜೀನಾಮೆ ಯಾರದ್ದು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ರಾಜಣ್ಣ ದೆಹಲಿಯಲ್ಲೇ ಬೀಡು ಬಿಟ್ಟು ಒಂದಷ್ಟು ತಂತ್ರಗಾರಿಕೆಯನ್ನು ಶುರು ಮಾಡಿಕೊಂಡಿದ್ರು. ಅವರು ವಾಪಸ್ ಬರ್ತಾ ಇದ್ದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಅಲ್ಲಿ ಯಾಕೆ ಹೋದ್ರು ಅಂದ್ರೆ ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ನೇತೃತ್ವವನ್ನ ವಹಿಸೋದಿದೆಯಲ್ಲ ಆಗ್ಲೇ ಹೈಕಮಾಂಡ್, ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್. ಆದರೆ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಹತ್ರ ಎಲ್ಲಾ ರೀತಿಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ರು. ಇದರ ಜೊತೆಗೆ ಡೇಟ್ ಕೊಡಿ ಅಂತ ಈಗ ಶುರು ಹಚ್ಕೊಂಡಿದ್ದಾರೆ. ಅಂದ್ರೆ ಯಾವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ಕೂರಿಸ್ತೀರಿ, ಯಾವ ದಿನಾಂಕವನ್ನ ಕೊಡ್ತೀರಿ, ಯಾವ ತಿಂಗಳಲ್ಲಾಗುತ್ತೆ, ಎಷ್ಟು ದಿನ ಬೇಕು ನಿಮ್ಗೆ, ಇನ್ನೂ ಕೂಡ ಸಮಯ ಬೇಕಾ ಅಥವಾ ಸಮಯ ಆಗೋದೇ ಇಲ್ವಾ, ಅದು ಸಾಧ್ಯನೇ ಇಲ್ವಾ, ನನಗೆ ಒಂದು ಡೇಟ್ ಕೊಟ್ಟು ಬಿಡಿ ಅಂತ ಬಿಗಿ ಪಟ್ಟನ ಹಿಡ್ಕೊಂಡಿದ್ದಾರೆ. ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಟ್ರೆ ಏನಾಗಬಹುದು, ಪಕ್ಷಕ್ಕಾಗುವಂತ ಲಾಭ ನಷ್ಟದ ಲೆಕ್ಕಾಚಾರಗಳೇನೇನು, ಇದರ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಎಲ್ಲಾ ಸಮುದಾಯದವರು, ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯದವರಾಗಿರ್ಬೋದು, ಕುರುಬ ಸಮುದಾಯದವರಾಗಿರ್ಬೋದು, ಬೇರೆ ಬೇರೆ ಉಳಿದಂತ ಸಮುದಾಯಗಳೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಹಿಡಿತದಲ್ಲಿದೆ. ಇದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಟ್ರೆ ಇವೆಲ್ಲ ವರ್ಕೌಟ್ ಆಗುತ್ತಾ? ಇದೇ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಸಮುದಾಯದವರು ಇದೇ ಡಿಕೆಗೆ ಸಪೋರ್ಟ್ ಮಾಡ್ತಾರಾ? ವಿ ಆರ್ ಮೈ ಬ್ರದರ್ಸ್ ಅಂತ ಹೇಳಿದಂತ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಇದೇ ಸಮುದಾಯ ಸಪೋರ್ಟ್ ಮಾಡುತ್ತಾ? ಯಾಕಂದ್ರೆ ಸಪೋರ್ಟ್ ಮಾಡೋದು ಡೌಟ್. ಯಾಕಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ, ಇದರ ಜೊತೆಗೆ RSS ಗೀತೆ ಹಾಡ್ತಾರೆ, ಭಜನೆ, ಪೂಜೆ, ಹೋಮ, ಹವನ ಇದೆಲ್ಲದರಲ್ಲೂ ಪಾಲ್ಗೊಳ್ತಾರೆ. ಅಷ್ಟೂ ಸುಲಭವಾಗಿ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟುಬಿಟ್ಟು ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ಟಿದ್ದಾರೆ ಅಂತ ಅವ್ರ ಪರವಾಗಿ ನಿಂತ್ಕೊಳ್ತಾರ? ಅಥವಾ ಬೇರೆ ಬೇರೆ ಸಮುದಾಯದವರು, ದಲಿತ ಸಮುದಾಯದವರು ಇದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಕೊಳ್ತಾರ? ಇದರ ಜೊತೆಗೆ ಒಕ್ಕಲಿಗ ಸಮುದಾಯದವರು ಕೂಡ ಡಿಕೆಯ ಜೊತೆಗೆ ನಿಲ್ತಾರ? ಅಂದ್ರೆ ಇಲ್ಲಿವರೆಗೂ ಕೂಡ ಡಿಕೆ ಒಂದು ಸಮುದಾಯಕ್ಕೆ, ಅಂದ್ರೆ ಒಕ್ಕಲಿಗ ಸಮುದಾಯದವರು ಗುರುತಿಸಿಕೊಂಡಿರುವಂತರು ಒಕ್ಕಲಿಗ ನಾಯಕ ಕೂಡ. ಹಾಗಾಗಿ ಆ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲೇ ಕೂಡ ಆ ಸಮುದಾಯಕ್ಕೆ ಪರವಾಗಿ ಇರುವಂತ ಕೆಲಸ ಕಾರ್ಯಗಳನ್ನ ಇದುವರೆಗೂ ಡಿಕೆ ಮಾಡಿದ್ದಾರಾ?
ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ? ಇದೀಗ ಈ ವಿಚಾರದಲ್ಲಿ ಡೇಟ್ ಕೊಡಿ ಅಂತ ಕೂತ್ಕೊಂಡಿದ್ದಾರಲ್ಲ, ನೀವು ಡೇಟ್ ಕೊಡಿ. ನೀವೇನಾದ್ರೂ ಡೇಟ್ ಕೊಟ್ಟಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು ನನಗ್ ಗೊತ್ತು. ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತೀನಿ, ಅಥವಾ ಬೇರೆ ಕೆಲಸ ಮಾಡ್ತೀನಿ, ಅಥವಾ ಸರ್ಕಾರವನ್ನ ಕೆಡವುತ್ತೀನಿ, ಅಥವಾ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಒಂದ್ ಕಡೆ. ಹೈಕಮಾಂಡ್ ಬೆದರಿಕೆ ಏನಪ್ಪಾ ಅಂತ ಅಂದ್ರೆ ಡೇಟ್ ಕೊಟ್ಟಿಲ್ಲ ಅಂತ ಅಂದ್ರೆ ನನ್ನ ದಾರಿ ನನ್ನದು, ನನ್ನ ದಾರಿಗೆ ನನ್ಗೆ ಯಾರು ಅಡ್ಡ ಬರಬೇಡಿ, ನಾನು ಏನ್ ಮಾಡಬೇಕು ಮಾಡ್ಕೊಳ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅಂದ್ರೆ ಇಂಡೈರೆಕ್ಟ್ ಆಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ರಾಜೀನಾಮೆಯ ಬೆದರಿಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ರಾಜ್ಯದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಹೈಕಮಾಂಡ್ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಅಂದ್ರೆ, ಅಥವಾ ಪದತ್ಯಾಗ ಮಾಡಿ ಅಂದ್ರೆ ರಾಜೀನಾಮೆ ಕೊಡ್ಬೇಕಲ್ಲ, ಅಲ್ಲಿವರೆಗೂ ಟೈಮ್ ಹಿಡಿಯುತ್ತೆ. ರಾಜೀನಾಮೆ ಕೊಟ್ಟಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರಾ? ಸಿದ್ದರಾಮಯ್ಯ ಆದ್ಮೇಲೆ ಯಾರಿದ್ದಾರೆ ಪ್ರಭಾವಿಗಳು? ಅವ್ರಿಗೆ ಸಿದ್ದರಾಮಯ್ಯ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಅವರ ಅನಿಸಿಕೆ ಅಭಿಪ್ರಾಯಗಳೇನು? ಸಿದ್ದರಾಮಯ್ಯ ಅವ್ರು ಬೇಡ ಅಂತ ಅಂದ್ರೆ ಯಾಕೆ ಬೇಡ ಸಿದ್ದರಾಮಯ್ಯ? ಏನ್ ಕಾರಣಗಳೇನಿದೆ ಸಿದ್ದರಾಮಯ್ಯ ಅವ್ರು ಬೇಡ ಅನ್ನೋದಕ್ಕೆ? ಏನೂ ಇಲ್ಲ. ಹೈಕಮಾಂಡ್ಗೂ ಕೂಡ ಏನ್ ಹೇಳೋದಕ್ಕೂ ಆಗ್ತಾ ಇಲ್ಲ, ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಈಗ ಹೈಕಮಾಂಡ್ ಧರ್ಮ ಸಂಕಟ, ಈ ಧರ್ಮ ಸಂಕಟದ ಜೊತೆಗೆ DCM DK ಶಿವಕುಮಾರ್ ಅವರ ರಾಜೀನಾಮೆಯ ಬೆದರಿಕೆ, ಈ ಎಲ್ಲಾ ನೋಡಿ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ದಿಗಿಲು ಬಡದಂತೆ ಆಗಿದೆ. ಏನಾಗುತ್ತೆ ಹಾಗಾದ್ರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ರಾಜೀನಾಮೆ ಯಾರದ್ದು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.